ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದಂತಹ ನಾಗಿ ಅನ್ನುವ ಕಥನ ಕವನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಕುವೆಂಪು ಅವರ ಪರಿಚಯವನ್ನು ಮೊದಲಿಗೆ ನೋಡೋಣ. ಕುವೆಂಪು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ 29/12/1904 ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಮತ್ತು ಕುಲಪತಿಯಾಗಿ ನಿವೃತ್ತರಾದರು. ಇವರ ಮೊದಲ ಇಂಗ್ಲಿಷ್ ಕವಿತೆಗಳ ಸಂಕಲನ ಬಿಗಿನರ್ಸ್ ಮ್ಯೂಸ್, ಪ್ರೇಮ ಕಾಶ್ಮೀರ, ಜೇನಾಗುವ, ಚಂದ್ರಮಂಚಕೆ ಬಾಚಕೋರಿ, ಕೊಳಲು, ಪಾಂಚಜನ್ಯ, ಕಿಂಕಿಣಿ, ಕಲಾಸುಂದರಿ, ಷೋಡಶಿ, ಅಗ್ನಿ ಮತ್ತು ಹಂಸ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ನವಿಲು, ಪಕ್ಷಿಕಾಶಿ ಮೊದಲಾದವು ಇವುಗಳೆಲ್ಲ ಕವನ ಸಂಕಲನಗಳು. ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ರಕ್ತಾಕ್ಷಿ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ನನ್ನ ಗೋಪಾಲ, ಯಮನ ಸೋಲು ಇವು ನಾಟಕಗಳು. ರಸೋವೈ ಸಹ, ವಿಭೂತಿ ಪೂಜೆ, ತಪೋನಂದನ, ದ್ರೌಪದಿಯ ಶ್ರೀಮುಡಿ ಇವು ವಿಮರ್ಶಾ ಸಂಕಲನಗಳು. ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವು ಪ್ರಸಿದ್ಧವಾದಂತಹ ಕಾದಂಬರಿಗಳು. ಶ್ರೀರಾಮಾಯಣ ದರ್ಶನಂ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಮನುಜಮತ, ವಿಶ್ವಪಥ ಪ್ರತಿಪಾದಿಸಿದ ಈ ಮಹಾಕವಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಮೈಸೂರು, ಬೆಂಗಳೂರು ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಡಿಲಿಟ್ ಪದವಿಯನ್ನು ನೀಡಿವೆ. 60ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿರುವಂತಹ ಕುವೆಂಪು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕುವೆಂಪು ಅವರ ನಾಗಿ ಅನ್ನುವಂತಹ ಕಥನ ಕವನ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಥೆಯನ್ನು ಉಳ್ಳಂಥ ಒಂದು ಕವನ ಅಂದರೆ ಕಥೆಯನ್ನೇ ಕವನವಾಗಿ ಹೆಣೆಯುತ್ತಾ ಹೋಗುವಂಥದ್ದು. ಇಲ್ಲಿ ಈ ಒಂದು ಕಥೆಯಲ್ಲಿ ನಾಗಿ ಅನ್ನುವಂತಹ ಕಥನ ಕವನದಲ್ಲಿ ಪ್ರಕೃತಿ ಮತ್ತು ಮನುಷ್ಯ ಸಂಬಂಧವನ್ನು ಬಿಚ್ಚಿಡ್ತಾ ಹೋಗ್ತಾರೆ ಇಲ್ಲಿ ಕುವೆಂಪು. ಕೊನೆಗೆ ಮನುಷ್ಯ ಪ್ರಕೃತಿಯಲ್ಲೇ ಲೀನವಾಗುವಂಥದ್ದು, ಹಾಗೆ ಕೊನೆಗೆ ಯಾರು ಮೋಸ ಮಾಡುತ್ತಾರೋ ಅಂದರೆ ಕೆಟ್ಟದ್ದನ್ನು ಯಾರು ಬಯಸುತ್ತಾರೋ ಅವರಿಗೂ ಕೂಡ ಕೆಟ್ಟದ್ದೇ ಆಗುತ್ತದೆ ಅನ್ನುವಂತಹ ಕಥೆ ಇದರಲ್ಲಿ ಇದೆ. ಈ ನಾಗಿ ಅನ್ನುವಂತಹ ಕವನ ಇದನ್ನು ಪ್ರಸ್ತುತಪಡಿಸ್ತದೆ. ವಿದ್ಯಾರ್ಥಿಗಳೇ, ಈ ನಾಗಿ ಅನ್ನುವಂತಹ ಕಥನ ಕವನಕ್ಕೆ ಸಂಬಂಧಿಸಿದ ಹಾಗೆ ಸಂದರ್ಭಗಳನ್ನು ಗಮನಿಸಿ. ಸವತಿ ತಾಯಿಗಿಂತ ಕಾಡೆಲೇಸು, ಎರಡನೇದು ಸಂಜೆ ವೆಣ್ಣಿನ ಕಪ್ಪು ಸೆರಗು ನೆಲವ ಮುಸುಗುತ್ತಿದ್ದಿತು, ಮೂರನೇದು ಮಗಳ ನೆತ್ತರು ಹರಿದು ಹಾರಿ ಅಪ್ಪ ನೆದೆಯನ್ನು ಮೀಯಿಸಿತ್ತು, ನಾಲ್ಕನೆಯ ಸಂದರ್ಭ ಕರಗಿ ಹುಳು ಹಿಡಿದಿದ್ದ ಬಾಯಿಗಳಿಂದ ಕಿಲ ಕಿಲ ನಕ್ಕವು. ಇನ್ನು 2 ಪ್ರಶ್ನೆಗಳು ಬರ್ತವೆ, 8 ಅಂಕದ 2 ಪ್ರಶ್ನೆಗಳು. ಮಾನವ ಪ್ರೀತಿಯ ನೆಲೆಗಳ ಕೋಮಲ ಮತ್ತು ಭೀಕರತೆಯನ್ನು ನಾಗಿ ಕವನ ಹೇಗೆ ಚಿತ್ರಿಸುತ್ತದೆ? 2ನೇ ಪ್ರಶ್ನೆ, ನಾಗಿ ಕವನದ ವಸ್ತುವನ್ನು ವಿವೇಚಿಸಿರಿ. ಪ್ರಕೃತಿ ತುಂಬಿದಂತಹ ಈ ಕಥನ ಕವನ ಹೀಗೆ ಪ್ರಾರಂಭವಾಗ್ತದೆ ನೋಡಿ. ಹಸುರು ಬೆಟ್ಟದ ಓರೆಯಲ್ಲಿ ಬೈಗುಗೆಂಪು ಆಡುತ್ತಿತ್ತು, ಗರಿಯ ತೆರದಿ ಬೈಗುಗಪ್ಪು ಮೆಲ್ಲ ನಿಳಿಯುತ್ತಿದ್ದಿತು, ಬೇಟೆಗಾಗಿ ಹೋದ ಮಾದ ಏಕೋ ಏನೋ ಬಾರಲಿಲ್ಲ ಎಂದು ಮಾದಿ ಗುಡಿಸಲಲ್ಲಿ ಚಿಂತೆ ಮಾಡುತ್ತಿದ್ದಳು. ಹಸುರು ಬೆಟ್ಟದ ಆ ಓರೆಯಲ್ಲಿ, ಆ ಇಳಿಜಾರಿನಲ್ಲಿ ಬೈಗುಗೆಂಪು ಅಂದರೆ ಸಾಯಂಕಾಲದ ಹೊತ್ತು ಸಂಜೆಯ ಆ ಕೆಂಪು ಆಡುತ್ತಿತ್ತು ಅಂದರೆ ಸಾಯಂಕಾಲ ಆಗ್ತಾಯಿತ್ತು. ಗರಿಯ ತೆರದಿ ಬೈಗುಗಪ್ಪು ಮೆಲ್ಲ ನಿಳಿಯುತ್ತಿದ್ದಿತು. ನೀವು ಕತ್ತಲೆ ಆಗುವುದನ್ನು ಕಣ್ಣಿನ ಎದುರಿಗೆ ತಂದುಕೊಳ್ಬೇಕು ನೀವು. ಅಂದರೆ ಸಾಯಂಕಾಲ ಕಳೆದು ಕತ್ತಲೆ ಆಗುವಂಥ ಸಂದರ್ಭ ಇದು. ಕಪ್ಪು ಬೈಗುಗಪ್ಪು, ಸಾಯಂಕಾಲದ ಕಪ್ಪು ಎಲ್ಲ ಕಡೆ ಹರಡ್ತಾ ಇತ್ತು. ಬೇಟೆಗಾಗಿ ಹೋದಂತಹ ಮಾದ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಬೇಟೆಗೆ ಹೋಗಿದ್ದಾನೆ. ಅವನು ಏನೋ ಇನ್ನೂ ಕೂಡ ಬರಲಿಲ್ಲ ಅಂತ ಮಾದಿ, ಆತನ ಹೆಂಡತಿ ಅಂದರೆ 2ನೆಯ ಹೆಂಡತಿ, ಆತನ ಮೊದಲ ಹೆಂಡತಿಯಲ್ಲಿ ಒಂದು ಮಗು ಇರ್ತದೆ. ಆ ಮಗುವಿನ ಹೆಸರೇ ನಾಗಿ. ನಾಗಿಯ ತಾಯಿ ತೀರಿಕೊಂಡ ನಂತರ ಮಾದ ಇನ್ನೊಂದು ಮದುವೆ ಆಗಿದ್ದಾನೆ. ಆಕೆಯ ಹೆಸರು ಮಾದಿ.
ಅವಳು ಗುಡಿಸಲಿನಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಬೇಟೆಗೆ ಹೋದಂತಹ ಮಾದ ಇನ್ನೂ ಯಾಕೆ ಹಿಂದಕ್ಕೆ ಬರಲಿಲ್ಲ ಅಂತ ಅವಳು ಆ ಹೊಸ್ತಿಲಲ್ಲಿ ಕೂತ್ಕೊಂಡು ಅವಳು ಚಿಂತೆ ಮಾಡ್ತಾ ಇದ್ದಾಳೆ. ಆ ಗುಡಿಸಲಿನಲ್ಲಿ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದು, ದನಗಳನ್ನು ಕಾಯುತ್ತಿದ್ದ ಚಿಕ್ಕ ತಬ್ಬಲಿ ಹುಡುಗಿ ನಾಗಿ ಪೆಚ್ಚು ಮೋರೆ ಮಾಡಿಕೊಂಡು ಗುಡಿಸಲೊಳಗೆ ಬಂದಳು. ದನಗಳೆಲ್ಲ ಬಂದುವವ್ವ, ತುಂಗೆ ಮಾತ್ರ ಸಿಕ್ಕಲಿಲ್ಲ. ಹುಡುಕಿ ಹುಡುಕಿ ಬಳಲಿ ಹೋದೆ, ಕತ್ತಲಾಯಿತು ಎಂದಳು. ದನಗಳನ್ನೆಲ್ಲ ಹಿಡ್ಕೊಂಡು ದನಗಳನ್ನು ಮೇಲಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಈ ಚಿಕ್ಕ ತಬ್ಬಲಿ ಹುಡುಗಿ, ನಾಗಿ ಅನ್ನುವಂಥ ಹುಡುಗಿ. ಅವಳು ಬರ್ತಾಳೆ, ಪೆಚ್ಚು ಮೊರೆ ಹಾಕ್ಕೊಂಡಿದ್ದಾಳೆ. ಅಂದರೆ ದನಗಳಲ್ಲಿ ಒಂದು ದನ ಮಾತ್ರ ಬರಲಿಲ್ಲ. ಆ ತುಂಗೆ ಅನ್ನುವಂತಹ ಒಂದು ದನ ಸಿಕ್ಕಲಿಲ್ಲ ಅಂತ ತಾಯಿಯ ಹತ್ತಿರ, ಅಂದರೆ ಮಲತಾಯಿ ಮಾದಿಯ ಹತ್ತಿರ ಬಂದು ಪೆಚ್ಚು ಮೋರೆ ಹಾಕ್ಕೊಂಡು, ನೀವು ಅದನ್ನೇ ಪೆಚ್ಚು ಮೋರೆ ಅಂತ ಅಲ್ಲಿ ನೀವು ಗಮನಿಸಬೇಕು ಯಾವ ರೀತಿ ಈ ಮಲತಾಯಿ ಅವಳಿಗೆ ತೊಂದರೆಗಳನ್ನು ಕೊಡ್ತಾಳೆ ಅನ್ನುವಂಥದ್ದು. ಅದಕ್ಕೆ ಅವಳು ಬಂದು ಹೇಳ್ತಾಳೆ, ದನಗಳೆಲ್ಲ ಬಂತು ಅಮ್ಮ, ಆದರೆ ತುಂಗೆ ಮಾತ್ರ ಬರಲಿಲ್ಲ. ಹುಡುಕಿದೆ ನಾನು, ಹುಡುಕಿ ಸಾಕಾಗಿ ಹೋಯಿತು, ಕತ್ಲಾಯ್ತಲ್ಲ, ಅದಕ್ಕೆ ಬಂದು ಬಿಟ್ಟೆ ಹೇಳ್ತಾಳೆ. ಆವಾಗ ಸವತಿ ತಾಯಿ ಮಾದಿ ರೇಗಿ ಬೆನ್ನ ಮೇಲೆ ಗುದ್ದಿ ಎದೆಯ ಬಾನಿನಲ್ಲಿ ಸಿಟ್ಟು ಮೋಡದಂತೆ ಕವಿಯಲು ಗುಡುಗಿ ಮಿಂಚಿ ಸವತಿ ತಾಯಿ ಮಾರಿಯಾಗಿ ಪಾಪ ತಬ್ಬಲಿ ಹೆಣ್ಣು ನಾಗಿಯ ಮೇಲೆ ಬೈಗುಳ ಕರೆದಳು. ಈ ಸವತಿ ತಾಯಿಗೆ ಭಾಳಷ್ಟು ರೇಗಿ ಹೋಗ್ತದೆ, ಸಿಟ್ಟು ಬರ್ತದಂತೆ. ಯಾಕಂದರೆ ತುಂಗೆ ಅನ್ನುವಂಥ ದನ ಹುಡುಕಿದೆ ಸಿಗಲಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅವಳು ಸಿಟ್ಟುಕೊಂಡು ಅವಳ ಬೆನ್ನ ಮೇಲೆ ಹೊಡಿತಾಳೆ, ನಾಗಿಯ ಬೆನ್ನ ಮೇಲೆ ಸರಿಯಾಗಿ ಗುದ್ದುತ್ತಾಳೆ. ಎದೆಯ ಬಾನಿನಲ್ಲಿ, ಅಂದರೆ ಅವಳಿಗೆ ಬಹಳಷ್ಟು ಸಿಟ್ಟುಗೊಂಡಿದ್ದಾಳೆ, ಅದು ಸಿಟ್ಟು ಮೋಡದಂತೆ ಕವಿಯಲು ಗುಡುಗಿ ಮಿಂಚಿ, ಅಂದರೆ ಯಾವ ರೀತಿ ಅವಳು ಬೈಯುತ್ತಾಳೆ, ಹೊಡೆಯುತ್ತಾಳೆ ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕು. ಸವತಿ ತಾಯಿ ಮಾರಿಯ ಹಾಗೆ ಕಾಣ್ತಾಳಂತೆ. ಅವಳಿಗೆ ಅಷ್ಟು ಸಣ್ಣ ಹುಡುಗಿಗೆ ಸರಿಯಾಗಿ ಹೊಡೆಯುತ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಪಾಪ ತಬ್ಬಲಿ ಹೆಣ್ಣು ನಾಗಿಯ ಮೇಲೆ ಬೈಗುಳ ಕರೆದಳು. ಬೈಗುಳ ಯಾವ ರೀತಿ ಇತ್ತು ಅಂತ ನೋಡಿ. ಹೊಟ್ಟೆ ತುಂಬ ಹಿಟ್ಟು ಕೊಟ್ಟು ಗುಡಿಸಲಲ್ಲಿ ಜಾಗ ಕೊಟ್ಟು ಸಾಕಿ ಸಲಹಿದೆ ಮುಂದೆ ನಿನ್ನ ಮೊಸಳೆಯಂತೆ ಆದೆಯ. ದನವ ಕೊಟ್ಟಿಗೆಗಿಂದು ತಂದು ಕಟ್ಟದಿದ್ದ ಪಕ್ಷದಲ್ಲಿ ಗುಡಿಗೆ ಬರಲೇಬೇಡ ಹೋಗು ಎಂದು ನೂಕಿ ಬಿಟ್ಟಳು. ಹೊಟ್ಟೆ ತುಂಬ ನಿಮಗೆ ಊಟ ಕೊಟ್ಟಿದೆ ನಾನು, ಗುಡಿಸಲಿನಲ್ಲಿ ಜಾಗ ಕೊಟ್ಟೆ. ನೀವು ಯೋಚನೆ ಮಾಡಬೇಕು ಪಾಪ. ಹೀಗೆ ತಬ್ಬಲಿಯ ತಾಯಿಯನ್ನು ಕಳ್ಕೊಂಡಂತಹ ಮಕ್ಕಳಿಗೆ ಇದೇ ಸ್ಥಿತಿ, ಸರ್ವೇ ಸಾಮಾನ್ಯ ಇದು. ಆದರೆ ಅದನ್ನು ಆ ನೋವನ್ನು ಅನುಭವಿಸಿದಂತಹ ಮಕ್ಕಳಿಗೆ ಗೊತ್ತು. ನಿಜವಾಗಿ ಅವಳಿದ್ದದ್ದೇ ಆ ಮನೆಯಲ್ಲಿ, ತಂದೆ ತಾಯಿ ಒಟ್ಟಿಗಿರುವಾಗ ಆ ಹುಡುಗಿ ಹುಟ್ಟಿದ್ದು. ತಾಯಿಯನ್ನು ಕಳ್ಕೊಂಡ ನಂತರ ಇವಳು ಬಂದು ಹಕ್ಕು ಸ್ಥಾಪಿಸ್ತಾಳೆ ನೋಡಿ, ಮಲತಾಯಿ ಬಂದು ಅವಳು ಹೇಳ್ತಾಳೆ, ನಿನಗೆ ಜಾಗ ಕೊಟ್ಟೆ, ಹೊಟ್ಟೆ ತುಂಬ ಹಿಟ್ಟು ಕೊಟ್ಟೆ, ಸಾಕಿ ಸಲಹಿದೆ ಮೊಸಳೆಯಂತೆ ಆದೆ. ಮೊಸಳೆಯನ್ನು ನೀವು ಗಮನಿಸ್ಬೋದು, ಅದು ಬಿದ್ದುಕೊಂಡೇ ಇರ್ತದೆ, ಸ್ವಲ್ಪ ಅದಕ್ಕೆ ಉದಾಸೀನ. ಆ ಶಬ್ದವನ್ನು ಈ ಮಗುವಿಗೆ ಬಳಸ್ತಾಳೆ. ಮೊಸಳೆಯಂತೆ ಆದೆಯ, ದನವ ಕೊಟ್ಟಿಗೆಗಿಂದು ತಂದು ಕಟ್ಟದಿದ್ದ, ಒಂದು ವೇಳೆ ನೀನು ಕಟ್ಟದೇ ಇದ್ದರೆ ನೀನು ಮನೆಗೆ ಬರುವುದೇ ಬೇಡ ಹೋಗು ಅಂತ ಅವಳು ನೂಕಿ ಬಿಡ್ತಾಳೆ ಆ ಮಗುವನ್ನು. ಪಾಪ ನಾಗಿ ಸಣ್ಣ ಹುಡುಗಿ ಬಿಕ್ಕಿ ಅತ್ತು ತನ್ನ ಸತ್ತ ತಾಯಿಯನ್ನು ನೆನೆದು ಅತ್ತಳು. ಕತ್ತಲಾಯಿತು. ಅವ್ವ ಹೆದರಿಕೆ, ತುಂಗೆ ಎಲ್ಲಿ ಇದೆಯೋ ಏನೋ, ನಾಳೆ ಬೆಳಗಿನ ಜಾವದಲ್ಲಿ ಹುಡುಕಿ ತರುವೆ ಎಂದಳು. ತಾಯಿ ಹೇಳ್ತಾಳೆ, ಮಲತಾಯಿ ಹೇಳ್ತಾಳೆ, ನೋಡು ಹಿಡ್ಕೊಂಡು ಬಾ, ನೀನು ಒಂದು ವೇಳೆ ಆ ಕರುವನ್ನು, ಆ ದನವನ್ನು ತಂದು ಕೊಟ್ಟಿಗೆಗೆ ಒಂದು ವೇಳೆ ನೀನು ಕಟ್ಟದೇ ಇದ್ದರೆ ನೀನು ಈ ಮನೆಗೆ ಬರೋದು ಬೇಡ ಅಂತ ಹೇಳಿದಾಗ ಈ ಮಗು ಹೇಳ್ತಾಳಂತೆ, ಬಿಕ್ಕಿ ಅಳ್ತಾಳಂತೆ. ತನ್ನ ಸತ್ತ ತಾಯಿಯನ್ನು ನೆನೆಯುತ್ತಾಳೆ. ತನಗೆ ತಾಯಿ ಇದ್ದಿದ್ರೆ ಈ ರೀತಿ ಮಾತಾಡ್ತಾಳ ಅಂತ. ಅಂದರೆ ಸಣ್ಣ ಮಕ್ಕಳನ್ನು ಗೊತ್ತಿರ್ಬೋದು ತಾಯಿ ಹೇಗೆ ನೋಡ್ಕೊಳ್ತಾಳೆ ಅಂತ. ಸ್ವಲ್ಪ ಹೊತ್ತಾದರೆ 4 ಗಂಟೆ ನಂತರವೇ ಈ ಮಗು ಒಬ್ಬಂಟಿಯಾಗಿ ಹೋದರೆ ತಾಯಿಯ ಕರುಳು ಚುರುಕಂತದೆ. ಈ ರೀತಿ ಈ ಕಾಡಲ್ಲಿ ಹೋಗಿ ಕರ್ಕೊಂಡು ಬಾ, ಕತ್ತಲೆಯ ಕಾಡಲ್ಲಿ ಹೋಗಿ ಕರ್ಕೊಂಡು ಬಾ ಅಂತ ಯಾವ ತಾಯಿಯಾದರೂ ಹೇಳ್ತಾಳ? ಅದೇ ಈ ಮಗು ತನ್ನ ತಾಯಿಯನ್ನು ಯೋಚನೆ ಮಾಡ್ತಾಳಂತೆ. ಕತ್ತಲಾಯಿತು ಅಮ್ಮ, ನನಗೆ ಹೆದರಿಕೆ ಆಗ್ತಾ ಇದೆ, ತುಂಗೆ ಎಲ್ಲಿ ಇದೆಯೋ ಏನೋ, ನಾನು ನಾಳೆ ಬೆಳಿಗ್ಗೆ ಆದ ತಕ್ಷಣ ಹೋಗಿ ಕರ್ಕೊಂಡು ಬರ್ತೇನೆ, ಹುಡುಕಿಕೊಂಡು ಬರ್ತೇನೆ ಅಂತ ಈ ನಾಗಿ ಹೇಳಿದರೂ ಕೂಡ ಸವತಿ ತಾಯಿ ಏನು ಮಾಡ್ತಾಳೆ ನೋಡಿ. ಸವತಿ ತಾಯಿ ಸಿಡುಕಿ ಮತ್ತೂ ರೇಗಿ ಬೈದು ಹೋಗು ಮುಂಡೆ, ಮನೆಯ ಒಳಗೆ ಕಾಲು ಇಡಬೇಡೆಂದಳು. ಪುಟ್ಟ ಹುಡುಗಿ ನಾಗಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಅಳುತ್ತಾ ತುಂಗೆದನವ ಹುಡುಕಲೆಂದು ಕಪ್ಪಿನಲ್ಲಿ ಹೊರಟಳು. ಅಲ್ಲಿ ಪದ ಒಂದು ಬಳಕೆ ಇದೆ, ಮುಂಡೆ ಅನ್ನುವಂತಹ ಶಬ್ದ. ಅದು ಕೆಲವೊಮ್ಮೆ ತೀರಾ ಅವಾಚ್ಯ ಶಬ್ದ ಹೌದು, ಆದರೆ ಇಲ್ಲಿ ಅಂದರೆ ತೀರಾ ನಿಕೃಷ್ಟರಾದವರಿಗೆ ಈ ಶಬ್ದವನ್ನು ಬಳಸುವಂಥದ್ದು.
ಈ ಮಗುವಿಗೆ ಅಂದರೆ ನಿಜವಾಗಿ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಈ ಶಬ್ದಗಳನ್ನು ಬಳಸಬಾರ್ದು. ಆದರೆ ಇದು ಸಿಟ್ಟಿನಿಂದ, ಅಂದರೆ ಆ ಮಗು ತನ್ನದಲ್ಲ, ಅದಕ್ಕೆ ಅವಳು ಈ ರೀತಿಯ ಶಬ್ದವನ್ನು ಬಳಕೆ ಮಾಡ್ತಾಳೆ. ಸಾಧಾರಣವಾಗಿ ಮುಂಡೆ ಅಂದರೆ ಗಂಡ ಸತ್ತವರಿಗೆ ಹೇಳುವಂಥದ್ದು, ಆದರೆ ಇಲ್ಲಿ ಒಂದು ಅವಾಚ್ಯ ಶಬ್ದವಾಗಿ ಬಳಕೆಯಾಗಿದೆ. ಈ ಮಗುವಿಗೆ ಅವಳು ಹೇಳ್ತಾಳೆ, ಆ ಮಾದಿ ಹೇಳ್ತಾಳೆ, ಹೋಗು ನಿನ್ನ ಮನೆ ಒಳಗೆ ಕಾಲಿಡಬೇಡ, ನೀನು ಆ ತುಂಗೆ ದನವನ್ನು ತಗೊಂಡು ಬಂದರೆ ಮಾತ್ರ, ಹುಡುಕಿಕೊಂಡು ಬಂದರೆ ಮಾತ್ರ ನಿನ್ನ ಮನೆಯೊಳಗೆ ಬಾ ಅಂತ ಅವಳು ನೂಗ್ತಾಳೆ. ಪುಟ್ಟ ಹುಡುಗಿ ಪಾಪ ಆ ಕಂಬಳಿ ಕೊಪ್ಪೆಯನ್ನು ಹಾಕಿಕೊಂಡು ಅವಳು ಅಳುತ್ತಾ ಹೊರಡ್ತಾಳೆ. ಅಂದರೆ ಇಲ್ಲಿ ಕಂಬಳಿ ಕೊಪ್ಪೆ ಅಂದರೆ ಆ ಕೊಪ್ಪೆಯ ರೀತಿಯಲ್ಲಿ, ಅಂದರೆ ಮಳೆಗಾಲದಲ್ಲಿ ಕಂಬಳಿ, ಗೋಣಿಚೀಲ ಮೊದಲಾದವುಗಳನ್ನು ತಲೆಗೆ ಮಾಡಿಕೊಳ್ಳುವಂಥ ಒಂದು ಗೌಸು, ಅಂದರೆ ರಕ್ಷಣೆಯ ಹಾಗೆ ಅದನ್ನು ತಲೆಗೆ ಹಾಕ್ಕೊಂಡು ಹೋಗುವಂಥದ್ದು. ಅಂದರೆ ಕತ್ತಲೆ ಹೊತ್ತು ಹನಿಗಳೆಲ್ಲ ಬೀಳ್ತವೆ. ಈ ಹುಡುಗಿ ಪಾಪ ಆ ಕಂಬಳಿಯನ್ನೇ ತಲೆಯ ಮೇಲೆ, ಕಪ್ಪು ಕಂಬಳಿಯನ್ನೇ ತಲೆಯ ಮೇಲೆ ಹಾಕಿಕೊಂಡು ಆ ಕತ್ತಲಲ್ಲೇ ಹೊರಡ್ತಾಳೆ ಅವಳು. ಹೋಗುತ್ತಿದ್ದ ನಾಗಿಯನ್ನು ನೋಡಿ ನೋಡಿ ಬೈದು ಸಾಯಬಾರದೇಕೆ ಮುಂಡೆ, ನಿನ್ನ ಋಣವು ತೀರಲಿ, ದಾರಿಗಡ್ಡ ಮರವು ಬಿದ್ದು ಹಾವು ಗೀವು ಬಂದು ಕಚ್ಚಿ ಮುಗಿಸಬಾರದೇಕೆ ನಿನ್ನ ಎಂದು ಹರಸುತ್ತಿದ್ದಳು. ಈ ಹುಡುಗಿ ನೋಡಿ ಪಾಪ ತುಂಗೆ ದನವನ್ನು ಹುಡುಕಿಕೊಂಡು ಬರಲಿಕ್ಕೆ ಆ ಕತ್ತಲಲ್ಲೇ ಹೊರಡ್ತಾಳೆ ಅವಳು. ಹೆದರಿಕೆ ಆಗ್ತದೆ, ಅಮ್ಮ ನಾಳೆ ಕರ್ಕೊಂಡು ಬರ್ತೇನೆ, ಹುಡುಕಿಕೊಂಡು ಬರ್ತೇನೆ ಅಂತ ಹೇಳಿದರೂ ಕೂಡ ಸವತಿ ತಾಯಿ ಕೇಳುವುದಿಲ್ಲ. ಸವತಿ ತಾಯಿ ಅವಳ ಮನಸ್ಸಿನ ಹಾರೈಕೆ ಹೇಗಿದೆ ನೋಡಿ, ಸಾಯಬಾರದೇಕೆ ನೀನು ಅಂತ, ಸತ್ತು ಹೋಗು, ನಿನ್ನ ಋಣವು ತೀರಲಿ, ನೀನು ಬರಲೇಬೇಡ, ಕಾಡಿಗೆ ಹೋಗ್ತಾ ಇದೆಯಲ್ಲ ನೀನು ಬರಲೇಬೇಡ, ನೀನು ಹೋಗ್ತಾ ಇರುವಾಗಲೇ ನಿನ್ನ ಮೇಲೆ ಮರ ಅಡ್ಡ ಬಿದ್ದು ಅಥವಾ ಹಾವು ಕಚ್ಚಿ ನೀನು ಸತ್ತು ಹೋಗು ಅಂತೆಲ್ಲ ಅವಳು ಹರಿಸ್ತಾಳೆ. ಅಂದರೆ ಕೆಟ್ಟದನ್ನೇ ಅವಳು ಯೋಚನೆ ಮಾಡ್ತಾಳೆ. ಆಗ ಈ ಹುಡುಗಿ ನೋಡಿ, ಸವತಿ ತಾಯಿಗಿಂತ ಕಾಡೆ ಲೇಸು ಎಂದು ತಿಳಿದು ನಾಗಿ ತುಂಗೆಯನ್ನು ಅಂಬಾ ಅಂಬಾ ಎಂದು ಕರೆಯುತ್ತಾ ಹೋದಳು. ಎಲ್ಲಿ ಕರೆದರೂ ತುಂಗೆ ಇಲ್ಲ, ಕಾಡು ಮರುದನೆ ಬೀರುತ್ತಿತ್ತು. ಸಂಜೆ ಬೆಣ್ಣಿನ ಕಪ್ಪು ಸೆರಗು ನೆಲವ ಮುಸುಗುತ್ತಿದ್ದಿತು. ಸವತಿ ತಾಯಿಗಿಂತ ಈ ಕಾಡೇ ಲೇಸು, ಕಾಡಾದರೂ ತೊಂದರೆ ಇಲ್ಲ, ಈ ಸವತಿ ತಾಯಿ ಬೇಡಪ್ಪ, ಸವತಿ ತಾಯಿ ಈ ರೀತಿ ಬೈಯೋದು ಹೊಡೆಯೋದು, ಅದು ಆ ಕಾಟವನ್ನು ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ತಿನ್ನಲಿಕ್ಕಾಗೋದಿಲ್ಲ, ಅದಕ್ಕಿಂತ ಈ ಕಾಡೇ ಲೇಸು, ನಾನು ಸಾಯೋದೇ ಲೇಸು ಅಂತ ಈ ಮಗು ಯೋಚನೆ ಮಾಡಬೇಕಾದ್ರೆ ಸವತಿಯ ಕಾಟ ಎಷ್ಟು ಇದ್ದಿರ್ಬೋದು ಯೋಚನೆ ಮಾಡಿ. ಅದೇ ಅವಳು ಆ ಮಗು ಹಾಗೆ ಯೋಚನೆ ಮಾಡಿಕೊಂಡು ತುಂಗೆಯನ್ನು ಅಂಬಾ ಅಂಬಾ ಅಂತ ಕರೀತಾ ಹೋಗ್ತಾಳೆ. ಆದರೆ ಎಲ್ಲಿ ಕೂಡ ಅಂಬಾ ಅನ್ನುವಂತಹ ಶಬ್ದಕ್ಕೆ ಮರು ಉತ್ತರವೇ ಇಲ್ಲ, ತುಂಗೆಯ ಆ ದನಿಯೇ ಇಲ್ಲ, ಆ ದನದ ದನಿಯೇ ಇಲ್ಲ. ಅವಳು ಹೇಳಿದ ಹಾಗೆ ಆ ಕಾಡು ಮರುದನಿ, ಅಂದರೆ ಕಾಡಿನಲ್ಲಿ ಆಗೋದು ಪ್ರತಿಧ್ವನಿಯಾಗಿ ಇವಳ ಆ ಸ್ವರವೇ ಬರ್ತಾ ಇರ್ತದೆ. ಇವಳು ಹೋಗ್ತಾಳೆ, ಆ ದನವನ್ನು ಹುಡುಕಿಕೊಂಡು ಹೋಗ್ತಾಳೆ. ಹೇಗೆ ಹೋಗ್ತಾಳೆ ನೋಡಿ, ಗದ್ದೆಗಳನ್ನು ದಾಟಿ ಹೋದಳು, ಹಳ್ಳವನ್ನು ಹಾದು ಹೋದಳು, ಹಗಲಿನಿಂದ ಹೊಟ್ಟೆಗಿಲ್ಲದೆ ತತ್ತರಿಸುತ್ತಾ ಹೋದಳು, ಕಂಡ ಕರಿಯ ಕಲ್ಲು ಪೊದೆಗಳ ತುಂಗೆ ಎಂದು ಭ್ರಮಿಸಿ ಕರೆದು ಕಾಣದೆಲ್ಲಿಯೂ ತುಂಗೆಯನ್ನು ಬಿಕ್ಕಿ ಬಿಕ್ಕಿ ಅತ್ತಳು. ಈ ಹುಡುಗಿ ತುಂಗೆಯನ್ನು ಹುಡುಕುತ್ತಾ ದನವನ್ನು ಹುಡುಕುತ್ತಾ ಗದ್ದೆಗೆ ಹೋಗ್ತಾಳೆ, ಗದ್ದೆಗಳನ್ನು ದಾಟಿ ಹೋಗ್ತಾಳೆ, ಹಳ್ಳವನ್ನು ಹಾದುಕೊಂಡು ಹೋಗ್ತಾಳೆ. ಹಗಲಿನಿಂದ ಪಾಪ ಹೊಟ್ಟೆಗಿಲ್ಲದೆ ಬರೀ ಹೊಟ್ಟೆಯಲ್ಲೇ ಇದ್ದಾಳೆ. ಮಲತಾಯಿಗೆ ಆ ತುಂಗೆಯನ್ನು ಹುಡುಕದೆ ಮನೆಗೆ ಬರುವುದೇ ಬೇಡ ಅಂತ ಹೇಳಿದ್ದಾಳೆ. ಯಾರ ಹತ್ತಿರ ಹೇಳುವುದು ಈ ಒಂದು ದುಃಖದ ಕಥೆಯನ್ನು? ಅವಳು ಅಳುತ್ತಾ ಹೋಗ್ತಾಳೆ, ತತ್ತರಿಸ್ತಾ ಹೋಗ್ತಾಳೆ. ಯಾವುದೋ ಕಲ್ಲುಗಳನ್ನು ಕಂಡ್ರೆ, ಕಪ್ಪು ಕಲ್ಲುಗಳನ್ನು ಕಂಡ್ರೆ, ಪೊದೆಗಳನ್ನು ಕಂಡ್ರೆ, ಅದಟ್ಟವಾಗಿರುವಂಥ ಹುಲ್ಲುಗಳ ರಾಶಿಯನ್ನು ಕಂಡ್ರೆ ಅದನ್ನು ತುಂಗೆ ಅಂತ ಯೋಚನೆ ಮಾಡ್ಕೊಂಡು ತುಂಗೆ ಅಂತ ಕರೆದು ಅದರ ಹತ್ತಿರಕ್ಕೆ ಹೋದಾಗ ತುಂಗೆ ಅಲ್ಲ ಅಂತ ಯೋಚನೆ ಮಾಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಕಾಣದೆಲ್ಲಿಯೂ ತುಂಗೆಯನ್ನು ಬಿಕ್ಕಿ ಬಿಕ್ಕಿ ಅತ್ತಳು. ಮುಂದೆ ಜನವಿಹೀನವಾದ ಕಾಡು, ದಟ್ಟವಾದ ಮಲೆಯ ನಾಡು, ನಾಗಿ ತಬ್ಬಲಿ ಪುಟ್ಟ ಹುಡುಗಿ ಕತ್ತಲೆಳೆಯುತ್ತಿದ್ದಿತು. ಅವಳ ಕೂಗಿಗೆ ಬೆಟ್ಟ ಗುಡ್ಡಗಳೆಲ್ಲ ಮರುದನೆ ಬೀರುತ್ತಿರಲು ಸತ್ತ ತಾಯಿಯು ಕರೆವ ಕೂಗೆಂದರಿತು ಮುಂದಕ್ಕೆ ಹೋದಳು. ಅಂದರೆ ಜನವಿಹೀನ ಆ ಕತ್ತಲಲ್ಲಿ, ಆ ದಟ್ಟವಾದ ಕಾಡಿನಲ್ಲಿ ಯಾರೂ ಜನರು ಇರಲಿಲ್ಲ. ದಟ್ಟವಾದಂತಹ ಕಪ್ಪು ಕತ್ತಲಾಗಿತ್ತದು, ದಟ್ಟವಾದಂತಹ ಅರಣ್ಯವಾಗಿತ್ತದು. ಪಾಪ ಈ ನಾಗಿ ಅನ್ನುವಂಥ ತಬ್ಬಲಿ ಹುಡುಗಿ ಆ ದನವನ್ನು ಹುಡುಕುತ್ತಾ ಹೋಗುತ್ತಾ ಇದ್ದಾಳೆ. ಕತ್ತಲಾಗ್ತಾ ಉಂಟು. ಅವಳ ಕೂಗಿಗೆ, ಅವಳು ತುಂಗೆ ಅಂತ ಕರೆದಂತಹ ಧ್ವನಿಗೆ ಇಡೀ ಬೆಟ್ಟಗುಡ್ಡಗಳೆಲ್ಲ ಮರುಧ್ವನಿ, ಅವಳು ಪ್ರತಿಧ್ವನಿಯಾಗಿ ಅವುಗಳೂ ಕೂಡ ತುಂಗೆ ಅಂತ ಕರೆಯುವ ಹಾಗೆ. ಸತ್ತ ತಾಯಿಯು ಕರೆವ ಕೂಗು ಎಂದರಿತು ಮುಂದಕ್ಕೆ ಹೋದಳು.
ನನ್ನ ಅಮ್ಮನೇ ಕರಿತಾ ಇದ್ದಾಳೆ ಅನ್ನೋ ಹಾಗೆ. ಅಂದರೆ ಸುತ್ತಲೆಲ್ಲ ಈ ಬೆಟ್ಟ ಗುಡ್ಡಗಳೆಲ್ಲ ಇವಳು ಹೇಗೆ ತುಂಗೆ ತುಂಗೆ ಅಂತ ಕರೆದಾಗ ಅದು ಮರುಧ್ವನಿ ಕೊಡ್ತದೆ, ಪ್ರತಿಧ್ವನಿಸ್ತದೆ, ಅವುಗಳೂ ಕೂಡ ತುಂಗೆ ತುಂಗೆ ಅಂತ. ಈ ಸ್ವರ ಕೇಳಿದಾಗ ಈ ಹುಡುಗಿ ಹೀಗೆ ಯೋಚನೆ ಮಾಡ್ತಾಳೆ, ನನ್ನ ತೀರಿಕೊಂಡಂತಹ ಸತ್ತು ಹೋದಂತಹ ಅಮ್ಮನೇ ಕರೀತಾ ಇದ್ದಾಳೆ ಅನ್ನೋ ಹಾಗೆ ಅವಳು ಮುಂದೆ ಮುಂದೆ ಹೋಗ್ತಾಳೆ. ಸತ್ತ ತಾಯಿಯು ಕಾಡ ನಡುವೆ ಎಲ್ಲೋ ಇರುವಳು ಎಂದು ತಿಳಿದು ಅವ್ವ ಅವ್ವ ಬಂದೆ ಬಂದೆ ಎಂದು ಅಡವಿಯ ಹೊಕ್ಕಳು. ಬೆಟ್ಟ ಕಾಡುಗಳೆಲ್ಲ ಅವ್ವ ಅವ್ವ ಬಂದೆ ಬಂದೆ ಎನ್ನಲು ಎಲ್ಲ ಮರಗಳ ಹಿಂದೆ ತಾಯಿಯ ರೂಪ ಹೊಳೆದಂತಾಯಿತು. ತನ್ನ ತಾಯಿ ಇಲ್ಲೇ ಈ ಕಾಡಿನಲ್ಲೇ ಇದ್ದಾಳೆ, ಎಲ್ಲೋ ಇದ್ದಾಳೆ ಅಂತ ಈ ನಾಗಿ ಪುಟ್ಟ ಹುಡುಗಿ, ತಬ್ಬಲಿ ಹುಡುಗಿ ತಾಯಿಯನ್ನು ಹುಡುಕ್ತಾಳೆ. ಅವಳು ಹೇಳ್ತಾಳೆ, ಅಮ್ಮ ಅಮ್ಮ ಬಂದೆ ಬಂದೆ, ನಾನು ಬರ್ತೇನೆ ಅಂತ. ಅವಳು ಇಡೀ ಆ ಕಾಡನ್ನು, ದಟ್ಟವಾದ ಕಾಡನ್ನು ಪ್ರವೇಶಿಸ್ತಾಳಂತೆ. ಇವಳು ಅವ್ವ ಅವ್ವ ಬಂದೆ ಬಂದೆ ಅಂತ ಹೇಳಿದ್ದು ಬೆಟ್ಟ ಗುಡ್ಡಗಳು ಅದನ್ನೇ ಪ್ರತಿಧ್ವನಿಸ್ತವೆ. ಅವುಗಳೂ ಕೂಡ ಅವ್ವ ಅವ್ವ ಬಂದೆ ಬಂದೆ ಅನ್ನುವ ರೀತಿಯಲ್ಲಿ ಈ ಹುಡುಗಿಗೆ ಎಲ್ಲ ಕಡೆ, ಎಲ್ಲ ಮರಗಳ ಹಿಂದೆ ತನ್ನ ತಾಯಿಯೇ ನಿಂತಿದ್ದಾಳೆ. ಮರಗಳೆಲ್ಲ ಆಕೆಗೆ ತಾಯಿಯ ರೂಪವನ್ನು ತೋರಿಸ್ತವಂತೆ, ಅಂದರೆ ತಾಯಿಯನ್ನು ಕಂಡ ಹಾಗೆ ಈ ಹುಡುಗಿಗೆ ಆಗ್ತದಂತೆ. ಆಗ ಇವಳು ಆ ಕಪ್ಪು ಕಂಬಳಿಯನ್ನು ಹೊದ್ದುಕೊಂಡು ಬರ್ತಾ ಇದ್ದಾಳೆ, ತನ್ನ ತುಂಗೆಯನ್ನು ಹುಡುಕ್ತಾ ಇದ್ದಾಳೆ. ತುಂಗೆ ತುಂಗೆ ಅಂತ ಹೇಳ್ತಾ ಇದ್ದಾಳೆ. ಆ ಬೆಟ್ಟ ಗುಡ್ಡಗಳೆಲ್ಲ ತುಂಗೆ ತುಂಗೆ ಅಂತ ಹೇಳ್ತಾ ಇದ್ದಾವೆ. ಹಾಗೆ ಈ ಹುಡುಗಿ ತನ್ನ ತಾಯಿಯನ್ನು ಕಾಣಲಿಕ್ಕೆ ಹಂಬಲಿಸ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಅವ್ವ ಅವ್ವ ಬಂದೆ ಬಂದೆ ಅಂತ ಹೇಳ್ತಾಳೆ. ಅಷ್ಟು ಹೊತ್ತಿಗೆ ಬೆಟ್ಟ ಗುಡ್ಡಗಳೆಲ್ಲ ಅವ್ವ ಅವ್ವ ಬಂದೆ ಬಂದೆ ಅಂತ ಹೇಳ್ತಾ ಇರ್ತವೆ. ಹೀಗೆ ಎಲ್ಲ ಕಡೆ ಯಾವ ಮರವನ್ನು ನೋಡಿದರೂ ಕೂಡ ಈ ಪುಟ್ಟ ಹುಡುಗಿ ನಾಗಿಗೆ ತನ್ನ ತಾಯಿಯನ್ನೇ ಕಂಡ ಹಾಗಾಗ್ತದೆ. ಆಗ ಎಷ್ಟು ಹೊತ್ತಾದರೂ ಬೇಟೆಗೆ ಹೋದ ಮಾದ ಬರಲಿಲ್ಲ ನೋಡಿ. ಮಾದಿ ಕಾಯ್ತಾ ಇದ್ದಾಳೆ ಅವನಿಗೆ. ಅವಳು ಮಗುವಿಗೆ ಕಾಯಲಿಲ್ಲ ನೋಡಿ. ಮಗುವನ್ನು ಆ ಕಪ್ಪು ಕತ್ತಲಲ್ಲಿ ಕಳಿಸಿದ್ದಾಳೆ, ಅದು ಬೇಡದ್ದು ತನಗೆ ಅಂತ. ಗಂಡನಿಗೆ ಕಾಯ್ತಾ ಇದ್ದಾಳೆ ಅವಳು. ಆಗ ಈ ಕಡೆ ನೋಡಿ, ಬೇಟೆಗಾಗಿ ಹೋದ ಮಾದ ಬೇಟೆ ಏನು ಸಿಕ್ಕದಿರಲು ಕೋವಿಯನ್ನು ಹೆಗಲ ಮೇಲೆ ಇಟ್ಟು ಬರುತ್ತಾ ಇದ್ದನು. ದಟ್ಟವಾದ ಹಳುವಿನಲ್ಲಿ ಏನೋ ಹಂದುವುದನ್ನು ಕಂಡು ಬೇಗ ಕೋವಿಯನೆಳೆದು ಗುರಿಯಿಟ್ಟಲ್ಲೇ ನೋಡುತ್ತಾ ನಿಂತನು. ಬೇಟೆಗಾಗಿ ಹೋದಂತಹ ಮಾದ ಒಂದೇ ಒಂದು ಬೇಟೆ ಸಿಕ್ಕಿರಲಿಲ್ಲ ಅವನಿಗೆ. ಬರೀ ನಿರಾಶನಾಗಿ ಬರ್ತಾ ಇದ್ದಾನೆ. ಕೋವಿಯನ್ನು ಹೆಗಲ ಮೇಲೆ ಇಟ್ಟು ಬರ್ತಾ ಇದ್ದ. ಅಷ್ಟು ಹೊತ್ತಿಗೆ ಆ ದಟ್ಟವಾದ ಹಳುವಿನಲ್ಲಿ, ಆ ಪೊದೆಗಳ ನಡುವೆ ಏನೋ ಒಂದು ಅಲ್ಲಾಡ್ತಾ ಇರೋದು, ಹಂದಾಡುವುದು ಅಂತ ಹೇಳ್ತೇವಲ್ಲ, ಅಲ್ಲಾಡ್ತಾ ಇರೋದು ಅವನು ಕಾಣ್ತಾನೆ. ಆಗ ಬೇಗ ಕೋವಿಯನ್ನು ಎಳೆದು ಗುರಿ ಇಟ್ಟು ಬಿಡ್ತಾನೆ. ಅಲ್ಲೇ ನಿಂತ್ಕೊಂಡು ನೋಡ್ತಾನೆ. ಅಂದರೆ ಬೇಟೆಯದ್ದು ಪ್ರಾಣಿ ಸಿಕ್ಕಿದೆ, ಪ್ರಾಣಿಗೆ ಹೊಡೆದಾಗಿದೆ, ಅವನು ಗುಂಡು ಹೋಗಿ ಆಗಿದೆ. ಅವನಿಗೆ ತಾಳ್ಮೆ ಇಲ್ಲ. ಅವನೇನು ಮಾಡ್ತಾನೆ, ಅವನ ಕಣ್ಣಲ್ಲಿ ಏನಿತ್ತು ಅಂತ ನೋಡಿ. ಕಾಡ ಕರಿಯ ನೆರಳಿನಲ್ಲಿ ಬೈಗುಗಪ್ಪಿನ ಮುಸುಗಿನಲ್ಲಿ ಬೇಟೆಯಾಗದ ಸಿಟ್ಟಿನಲ್ಲಿ ತಾಳ್ಮೆ ಇರಲಿಲ್ಲ ಅವನಿಗೆ. ಅಚ್ಚುಮೆಚ್ಚಿನ ಸೊಗಸುಗಾರ್ತಿ ಹೊಸಬಳಾದ ಮಾದಿ ಹೆಂಡತಿಗೇನಾದರೂ ಕೊಂಡು ಹೋಗುವೆನೆಂಬುದವನಿಗೆ ಹೆಮ್ಮೆಯು. ಅವನು ಯೋಚನೆ ಮಾಡ್ತಾನೆ, ನನ್ನ ಹೆಂಡತಿ ಹೊಸದಾಗಿ ಮದುವೆಯಾಗಿದ್ದೇನೆ, ಬಹಳ ಸೊಗಸುಗಾರ್ತಿ, ಬಹಳ ಚಂದದವಳವಳು, ಹೊಸಬಳಾದ ಮಾದಿ ಹೆಂಡತಿ. ಇತ್ತೀಚೆಗಷ್ಟೇ ಮದುವೆಯಾಗಿದ್ದಾನೆ. ತನ್ನ ಮೊದಲ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ಈಗ ಚಂದದ ಮಾದಿಯನ್ನು ಮದುವೆಯಾಗಿದ್ದಾನೆ. ಮಾದಿಗೆ ಏನಾದರೂ ಹಿಡ್ಕೊಂಡು ಹೋಗಬೇಕಲ್ಲ, ಬೇಟೆಯನ್ನು, ಏನಾದರೂ ಪ್ರಾಣಿಯನ್ನು, ಸತ್ತ ಪ್ರಾಣಿಯನ್ನು ಪದಾರ್ಥ ಮಾಡಿ ತಿನ್ನಲಿಕ್ಕೆ ಬೇಕಾಗ್ತದಲ್ಲ, ಅವಳನ್ನು ಖುಷಿಪಡಿಸಬೇಕಲ್ಲ. ಅದಕ್ಕೆ ಅವನು ಬಹಳ ಏನಾದರೂ ಹಿಡ್ಕೊಂಡು ಹೋಗಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಈ ಕರಿಯ ನೆರಳಿನಲ್ಲಿ ಈಗ ಆಗಷ್ಟೇ ಕತ್ತಲಾಗ್ತಾ ಉಂಟು, ಕಪ್ಪು ಕಪ್ಪಾಗಿದೆ. ಈ ಬೈಗುಗಪ್ಪಿನ ಮುಸುಕಿನಲ್ಲಿ, ಅಂದರೆ ಎಲ್ಲ ಕಡೆ ಕಪ್ಪು ಆವರಿಸಿದೆ. ಬೇಟೆಯಾಗದ ಸಿಟ್ಟು ಒಂದು ಕಡೆ, ಅವನಿಗೆ ತಾಳ್ಮೆ ಇಲ್ಲ. ಒಂದು ಕಡೆ ಹೆಂಡತಿ ಆ ರೂಪವೇ ಕಣ್ಣೆದುರಿಗೆ ಬರ್ತಾ ಉಂಟು. ಏನೂ ಸಿಕ್ಕಲಿಲ್ಲಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಅವಳಿಗೇನಾದರೂ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟು ಹೊತ್ತಿಗೆ ಆ ಪೊದೆಗಳ ನಡುವೆ ಏನೋ ಒಂದು ಅಲ್ಲಾಡುವುದನ್ನು ನೋಡಿ ಯಾವುದೋ ಒಂದು ಪ್ರಾಣಿ ಬಂದಿದೆ ಅಂತ ಅವನು ಯೋಚನೆ ಮಾಡ್ತಾನೆ. ಗುರಿಯನ್ನು ಬಿಡ್ತಾನೆ. ಮುಂದೆ ನೋಡಿ, ನಾಗಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಬರುತ್ತಿರೆ ಹಳುವಿನಲ್ಲಿ, ದೂರ ಮಾದನ ಕಣ್ಗೆ ಕಾಡಿನ ಜಂತು ಬಂದಂತಾಯಿತು. ಮತ್ತೆ ನೋಡಿದ, ಕರಿಯ ಕೂದಲು ಹಂದಿ ಎಂದು ನಿಶ್ಚಯಿಸುತ್ತಾ ಬೇಗ ಗುರಿಯಿಟ್ಟೀಡು ಹೊಡೆದನು. ಗುಂಡು ಸಿಡಿಯಿತು, ಹಾರಿತು.
ಇದರಲ್ಲಿ ನಾಗಿ ಬರ್ತಾ ಇದ್ದಾಳೆ, ಕಂಬಳಿ ಕೊಪ್ಪೆ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಆ ಹಳುವಿನಲ್ಲಿ ಆ ಪೊದೆಗಳ ನಡುವೆ ಬರ್ತಾ ಇದ್ದಾಳೆ, ತುಂಗೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾಳೆ. ಆ ಕತ್ತಲಿನಲ್ಲಿ ಆ ಮಗು ಬರ್ತಾ ಇರೋದು ಇವನಿಗೆ ಹೇಗೆ ಕಾಣ್ತದೆ ಅಂದರೆ, ಅವನಿಗೆ ಕಾಡಿನ ಜಂತುವೇ ಬಂದ ಹಾಗೆ ಇತ್ತು. ಕಾಡಿನ ಪ್ರಾಣಿ ಬರ್ತಾ ಉಂಟು, ಹಂದಿ ಅಂತ ಅವನು ಯೋಚನೆ ಮಾಡ್ತಾನೆ. ಕರಿಯ ಕೂದಲನ್ನು ಕಾಣ್ತಾನೆ, ಅಂದರೆ ಅವಳು ಕಪ್ಪು ಕಂಬಳಿಯನ್ನು ಹಾಕ್ಕೊಂಡ ತಲೆ ಮೇಲೆ, ಅದು ಅವನಿಗೆ ಹಂದಿಯ ಹಾಗೆ ಕಾಣ್ತದೆ. ಬೇಗ ಗುರಿ ಇಟ್ಟು ಈಡು ಹೊಡೆದನು. ಗುರಿ ಇಟ್ಟು ಆ ಬಾಣವನ್ನು ಹೊಡೆದು ಬಿಡ್ತಾನೆ. ಬಾಣ ಅಲ್ಲ, ಕೋವಿಯಲ್ಲಿ ಗುಂಡನ್ನು ಹೊಡಿತಾನೆ. ಗುಂಡು ಸಿಡಿಯಿತು, ಹಾರಿತು. ಗುಂಡು ಢಮ್ ಎಂದೊಡೆ ಅವನಿಗೆ ಏನೋ ಕೂಗು ಕೇಳಿ ಬಂತು. ಸತ್ತೆ ಸತ್ತೆ, ಅವ್ವ ಅವ್ವ, ಅಪ್ಪ ಅಪ್ಪ ಎಂದಿತು. ಕಾಲು ನಡುಗಿ, ಕೈಯು ನಡುಗಿ, ಎದೆಯು ಜೀವಗಳೆಲ್ಲ ನಡುಗಿ, ಸತ್ತ ಹೆಣದಂತಾದ ಮಾದ ಕೋವಿ ಕೆಳಗೆ ಬಿದ್ದಿತು. ಕೂಡಲೇ ಅವನು ಬಿಟ್ಟಂತಹ ಗುಂಡು ಇದೆಯಲ್ಲ, ಅದು ಢಮ್ ಅಂತ ಸಿಡಿಯುತ್ತದೆ, ಆ ಶಬ್ದ ಬರ್ತದೆ. ಏನೋ ಒಂದು ಕೂಗಿದ ಹಾಗೆ ಅನ್ನಿಸ್ತದೆ ಅವನಿಗೆ. ಯಾವುದೋ ಒಂದು ದನಿ ಕೇಳ್ತದೆ. ಆ ದನಿ ಯಾವುದು ನೋಡಿ, ಅಯ್ಯೋ ಸತ್ತೆ ಸತ್ತೆ, ಅಮ್ಮ ಅಮ್ಮ, ಅಪ್ಪ ಅಪ್ಪ ಅಂತ ಅವನಿಗೆ ಆ ಧ್ವನಿ ಕೇಳ್ತದೆ, ಆ ಮಗುವಿನ ಧ್ವನಿ ಕೇಳ್ತದೆ. ಅವನ ಕೈಕಾಲು ನಡುಗಿ ಹೋಗ್ತದೆ, ಎದೆಯ ಜೀವಗಳೆಲ್ಲ ನಡುಗಿ ಹೋಗ್ತದೆ. ಸತ್ತ ಹೆಣದಂತಾಗ್ತಾನೆ ಮಾದ. ಕೋವಿ ಕೆಳಗೆ ಬಿದ್ದಿದ್ದು ಅವನಿಗೆ ಗೊತ್ತಾಗ್ತದೆ. ಮಗುವಿನ ಸ್ವರ, ಅವನ ಮಗುವಿನ ಸ್ವರ ಅಲ್ವಾ, ಅದು ಅವನಿಗೆ ಗೊತ್ತಾಗ್ತದೆ. ಜೀವವನ್ನು ಕೈಲಿ ಹಿಡಿದು ಹುಚ್ಚನಂತೆ ಬಿದ್ದು ಎದ್ದು ಜಂತು ಬಿದ್ದ ಜಾಗಕ್ಕಾಗಿ ಮಾದ ಓಡಿ ಹೋದನು. ಎದೆಗೆ ಗುಂಡು ಬಿದ್ದ ನಾಗಿಯೋ ಮಾದನನ್ನು ಕಂಡ ಕೂಡಲೇ ಸತ್ಯನಪ್ಪ ಸತ್ಯನಪ್ಪ, ಅಯ್ಯೋ ಅವ್ವ ಎಂದಳು. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಸ್ವರ ಕೇಳಿದ ಕಡೆಗೆ ಓಡ್ತಾನೆ ಅವನು. ಹುಚ್ಚನ ಹಾಗೆ ಬಿದ್ದು ಎದ್ದು ಓಡ್ತಾನೆ. ಆ ಜಂತು ಬಿದ್ದಂತಹ, ಪ್ರಾಣಿ ಬಿದ್ದಂತಹ, ಅಂದರೆ ಅವನಿಗೆ ಮನುಷ್ಯರ ಸ್ವರ ಕೇಳ್ತಾ ಉಂಟು, ಅಲ್ಲಿಗೆ ಓಡ್ತಾನೆ. ಮಾದ ಓಡಿ ಹೋಗ್ತಾನೆ. ಎದೆಗೆ ಗುಂಡು ಬಿದ್ದಿದೆ, ನಾಗಿಯ ಎದೆಗೆ ಗುಂಡು ಬಿದ್ದಿದೆ. ಅವಳು ಮಾದನನ್ನು ಕಂಡ ಕೂಡಲೇ ಅಯ್ಯೋ ಅಪ್ಪ, ಸತ್ತು ಹೋದೆ ಅಪ್ಪ, ಅಯ್ಯೋ ಅಮ್ಮ ಅಂತ ಕೂಗ್ತಾಳೆ. ಆಗ ಮಾದ ನೋಡಿ, ಅಯ್ಯೋ ಕೆಟ್ಟೆನಲ್ಲ ಮಗಳೇ, ನಿನ್ನ ಕೊಂದೆನಲ್ಲ, ಕೊಲ್ಲಲೆಂದೇ ಹೆತ್ತೆನವ್ವ, ಅಯ್ಯೋ ಅಯ್ಯೋ ಎಂದನು. ಬಯ್ಯಬೇಡ ಅಪ್ಪ, ಎನ್ನ ತುಂಗೆಯನ್ನು ಹುಡುಕಿ ತರುವೆ, ಹೊಡೆಯಬೇಡ ಹುಡುಕಿ ತರುವೆ ಎಂದು ನಾಗಿಯೋ ಸತ್ತಳು. ಆ ಮಗು ಪಾಪ ತಂದೆ ನೋಡದೆ ಹೊಡೆದದ್ದು ಅವಳಿಗೆ ಗೊತ್ತಿರೋದಿಲ್ಲ. ಬಹುಶಃ ತಾನು ತುಂಗೆಯನ್ನು ಹುಡುಕಿ ತರಲಾರದ್ದಕ್ಕೆ ತಂದೆ ಗುಂಡು ಹೊಡೆದ ಅಂತ ಅವಳು ಯೋಚನೆ ಮಾಡಿದ್ದಾಳೆ. ಅವಳು ಹೇಳ್ತಾಳೆ, ಅಪ್ಪ ಅಪ್ಪ ಹೊಡಿಬೇಡ ನನ್ನನ್ನು, ನಾನು ಹುಡುಕಿಕೊಂಡು ಬರ್ತೇನೆ, ಬಯ್ಯಬೇಡ ಅಪ್ಪ, ನನ್ನನ್ನು ಬೈಬೇಡ ಅಪ್ಪ, ತುಂಗೆಯನ್ನು ನಾನು ಹುಡುಕಿಕೊಂಡು ಬರ್ತೇನೆ, ಹೊಡಿಬೇಡ ಅಪ್ಪ ಅಂತ ಆ ನೋವಿನಲ್ಲಿ ಅವಳು, ಆ ನೋವು ತಡಿಲಿಕ್ಕಾಗದೆ ಅವಳ ಪ್ರಾಣ ಹೊರಟು ಹೋಗ್ತದೆ, ಅವಳು ಸತ್ತು ಬಿಡ್ತಾಳೆ. ಇವನು ಹೇಳ್ತಾನೆ, ಅಯ್ಯೋ ಕೆಟ್ಟೆನಲ್ಲ, ಅಯ್ಯೋ ಮಗಳೇ, ನಿನ್ನನ್ನು ಕೊಂದೆನಲ್ಲ, ಕೊಲ್ಲಲೆಂದೇ ಹೆತ್ತೇನಲ್ಲ ನಾನು, ಅಯ್ಯೋ ಅಯ್ಯೋ ಅಂತ ಅವನು ಬೊಬ್ಬೆ ಹೊಡಿತಾನೆ. ಅಷ್ಟೊತ್ತಿಗೆ ಮಗುವಿನ ಪ್ರಾಣ ಹೋಗ್ತದೆ. ಆಗ ಅವನೇನು ಮಾಡ್ತಾನೆ ನೋಡಿ, ಮಗಳ ನೆತ್ತರು ಹರಿದು ಹಾರಿ ಅಪ್ಪನೆದೆಯನ್ನು ಮೀಯಿಸಿತ್ತು. ಅವಳ ಎದೆಯಲ್ಲಿ ಹೊಕ್ಕ ಗುಂಡು ಬೆನ್ನಿನಲ್ಲಿ ಹೊರಟಿದ್ದಿತು. ಮಾದ ಮಗಳ ಕೆಂಪು ದೇಹವ ಅಪ್ಪಿಕೊಂಡು ಮೂರ್ಛೆ ಹೋದ ಎಂದೆನೆ, ಅದು ಸುಳ್ಳು, ಸತ್ತೇ ಹೋದನು. ಮಗಳ ನೆತ್ತರನ್ನು ಕಾಣ್ತಾನೆ ಅವನು. ಹೀಗೆ ಹರಿದು ಹಾರಿ ಅಪ್ಪನೆದೆಯನ್ನು ಮೀಯಿಸ್ತದೆ. ಅವಳ ಎದೆಯಲ್ಲಿ ಹೊಕ್ಕಂತಹ ಗುಂಡು ಬೆನ್ನಿನಲ್ಲಿ ಹೊರಟಿತ್ತು. ಆ ಮಗುವನ್ನು, ಕೆಂಪು ದೇಹವನ್ನು, ರಕ್ತಸಿಕ್ತವಾದಂತಹ ದೇಹವನ್ನು ಅಪ್ಪಿಕೊಂಡೇ ಅವನು ಮೂರ್ಛೆ ಹೋಗ್ತಾನೆ. ಕವಿ ಹೇಳ್ತಾರೆ ಇಲ್ಲಿ, ಮೂರ್ಛೆ ಹೋದ ಎಂದನೇ ತಲೆ ತಿರುಗಿ ಬಿದ್ದದಲ್ಲ, ಅವನು ಸತ್ತೇ ಹೋದ. ಅಂದರೆ ಅವನಿಗೆ ಶಾಕ್ ಆಗಿದೆ, ಹೃದಯಾಘಾತ ಆಗಿದೆ. ಮಗಳನ್ನು ತಾನು ಕೊಂದೆನಲ್ಲ ಅಂತ ಅವನಿಗೆ ಹೃದಯಾಘಾತ ಆಗಿದೆ, ಸತ್ತು ಹೋಗ್ತಾನೆ ಅವನು. ಮಗಳ ಎದೆಯನ್ನು ತನ್ನ ಕೋವಿಯ ಗುಂಡು ಹೊಕ್ಕು ಕೊಂದರೇನು, ತಾನೇ ಕೊಂದ ಮಗಳ ಸಾವೇ ಗುಂಡಿನೇಟಾಯ್ತವನಿಗೆ. ಕೊಂದ ತಂದೆಯು ಸತ್ತ ಮಗಳ ಅಪ್ಪಿಕೊಂಡು ಬಿದ್ದನಲ್ಲಿ, ಮೌನವಾದ ಕಾಡಿನಲ್ಲಿ ಮಾರಿ ಕತ್ತಲು ಮುಸುಗಿತು. ಮಗಳ ಎದೆಯನ್ನು ಹೊಕ್ಕಂತಹ ಕೋವಿಯ ಗುಂಡು ಆಕೆಯ ಎದೆಯನ್ನು ಹೊಕ್ಕರೇನು, ಸತ್ತಳವಳು, ತಾನೇ ಕೊಂದ ಮಗಳವಳು. ಅವಳನ್ನೇ ಅಪ್ಪಿಕೊಂಡವನು ಸಾಯ್ತಾನೆ. ಅಂದರೆ ಆ ಶೋಕದಿಂದ ಅವನು ಸಾಯ್ತಾನೆ. ತಾನೇ ಕೊಂದಂತಹ ಆ ಮಗಳ ಸಾವೇ ಗುಂಡಿನ ಏಟಾಯಿತು ಅವನಿಗೆ. ಗುಂಡಿನ ಏಟಿನ ಹಾಗೆ ಆಗ್ತದೆ. ಅವನ ಹೃದಯ ಕೂಡ ಸೀಳಿ ಹೋಗ್ತದೆ, ಅಂದರೆ ಹೃದಯಾಘಾತ ಆಗ್ತದೆ. ಆ ಮೌನವಾದಂತಹ ಕಾಡಿನಲ್ಲಿ ಆ ಮಾರಿ ಕತ್ತಲು ಮುಸುಗಿತು. ಆ ಮಾರಿ ಕತ್ತಲು, ದಟ್ಟವಾದಂತಹ ಕತ್ತಲು ಮುಸುಕಿ ಹೋಗ್ತದೆ, ಆವರಿಸ್ತದೆ. ಆಗ ಈ ಕಡೆ ಮಾದಿ ಕಾಯ್ತಾ ಇದ್ದಾಳೆ.
ಅಡಿಗೆ ಮಾಡಿ ಇಟ್ಟ ಮಾದಿ ಮಾದಗಾಗಿ ಕಾದು ಕಾದು ಗುಡಿಯ ಹೊಸಲಿನಲ್ಲಿ ಕುಳಿತು ಎದುರು ನೋಡುತ್ತಿದ್ದಳು. ನಾಗಿ ಬರದಿರೆ ಹಿಗ್ಗಿ ಹಿಗ್ಗಿ, ಮಾದ ಬರದಿರೆ ಕುಗ್ಗಿ ಕುಗ್ಗಿ, ಕಾದು ಕಾದು ಬೇಸರಾಗಿ ಮಲಗಿ ನಿದ್ದೆ ಹೋದಳು. ಅಡಿಗೆ ಮಾಡಿ ಇಟ್ಟಂತಹ ಮಾದಿ ಕಾಯ್ತಾ ಇದ್ದಾಳೆ, ಮಾದನಿಗಾಗಿ ಕಾಯ್ತಾ ಇದ್ದಾಳೆ. ಆ ಗುಡಿಸಲಿನ ಹೊಸ್ತಿಲಿನಲ್ಲಿ ಕೂತ್ಕೊಂಡವಳು ಕಾಯ್ತಾ ಇದ್ದಾಳಂತೆ. ನಾಗಿಯೂ ಕೂಡ ಬರಲಿಲ್ಲ. ಭಾಳ ಸಂತೋಷ ಆಗ್ತದೆ. ಹಿಗ್ಗಿ ಹಿಗ್ಗಿ ಸಂತೋಷ ಪಡ್ತಾ ಇದ್ದಾಳೆ, ಸಂತೋಷದಿಂದ ಹಿಗ್ಗುತ್ತಾ ಇದ್ದಾಳೆ. ನಾಗಿ ಬರಲಿಲ್ಲ, ನಾಗಿ ಸತ್ತೋದ್ಲು ಅಂತ. ಒಳ್ಳೆಯದಾಯಿತು. ಮಾದನು ಬರಲಿಲ್ಲ ಅಲ್ಲ, ಮಾದ ಬರದಿರೆ ಕುಗ್ಗಿ ಕುಗ್ಗಿ ದುಃಖಿಸ್ತಾ ಇದ್ದಾಳೆ, ಕುಗ್ಗಿ ಕುಗ್ಗಿ ಹೋಗ್ತಾಳೆ ಅವಳು. ಕಾದು ಕಾದು ಬೇಸರಾಗಿ, ಕಾದು ಕಾದು ಬೇಸರ ಆಗ್ತಾ ಇದೆ, ಮಲಗಿ ನಿದ್ದೆ ಹೋದಳು. ಮಲಗಿ ನಿದ್ದೆ ಮಾಡ್ತಾಳೆ. ಮಾರನೇ ದಿವಸ ಏನಾಯ್ತು ನೋಡಿ. ಮಾದನಾಗಿ ಇಬ್ಬರನ್ನು ಊರಿನವರು ಹುಡುಕಿ ಹುಡುಕಿ ಎಲ್ಲಿಯವರ ಸುಳಿವು ಕಾಣದೆ ಮತ್ತೆ ಊರಿಗೆ ಬಂದರು. ಗಂಡ ಹೋದನಲ್ಲ ಎಂದು ಮಾದಿ ಅತ್ತು ಕಡೆಗೆ ಸಿಂಗನನ್ನು ಮದುವೆಯಾಗಿ ಮಾದನನ್ನು ಮರೆತಳು. ಹೆಣ್ಮಕ್ಳ ಸ್ಥಿತಿಯೇ ಹೀಗೆ. ಗಂಡ ತೀರಿಕೊಂಡ ನಂತರ ಇವಳು ದುಷ್ಟ ಮಾದಿ. ಅವಳೇನು ಮಾಡ್ತಾಳೆ, ಊರಿನವರೆಲ್ಲ ಈ ಮಾದ ಮತ್ತು ನಾಗಿ ಎಲ್ಲಿ ಹೋದರು ಅಂತ ಇಡೀ ಊರಿನವರು ಹುಡುಕಿಕೊಂಡು ಹೋಗ್ತಾರೆ. ಆದರೆ ಎಲ್ಲಿಯೂ ಸಿಗಲಿಲ್ಲ. ಇವಳೇನು ಮಾಡ್ತಾಳೆ, ಇವಳು ಮಾದಿ ಗಂಡ ಹೋದಲ್ಲ ಅಂತ ಮಾದಿ ಸ್ವಲ್ಪ ಸಮಯದವರೆಗೆ ಅತ್ತು ಕೊನೆಗೆ ಅವಳು ಮರೆತು ಬಿಡ್ತಾಳೆ. ಸಿಂಗ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ. ಮಾದನನ್ನು ಮರ್ತೇ ಬಿಡ್ತಾಳೆ. 6 ತಿಂಗಳಾದ ಮೇಲೆ, ಹೀಗೆ ಮಾದಿಯ ಮದುವೆಯಾಗಿ 6 ತಿಂಗಳಾಗ್ತದೆ. 6 ತಿಂಗಳಾದ ಮೇಲೆ ಮಾದ ಮರೆತು ಹೋದ ಮೇಲೆ ಮಣ್ಣು ತಟ್ಟೆ ಹೆಣೆಯಲೆಂದು ಬೆತ್ತವನ್ನು ಹುಡುಕುತ್ತಾ ಸಿಂಗನೊಡನೆ ಕೂಡಿ ಮಾದಿ ದಟ್ಟವಾದ ಕಾಡಿನಲ್ಲಿ ಸರಸದಿಂದ ಹರಟೆಯಾಡಿ ಗಂಡನೊಡನೆ ಹೋದಳು. 6 ತಿಂಗಳು ಕಳೆದಿದೆ. ಮಾದ ಮತ್ತು ನಾಗಿ ತೀರಿಕೊಂಡು 6 ತಿಂಗಳು ಕಳೆದಿದೆ. ಮಾದಿ ಮದುವೆಯಾಗಿ 6 ತಿಂಗಳಾಗಿದೆ. ಹೊಸ ಗಂಡ ಭಾಳ ಖುಷಿಯಲ್ಲಿದ್ದಾಳೆ. ಮಣ್ಣು ತಟ್ಟೆ ಹೆಣೆಯಲೆಂದು ಆ ಬಿದಿರಿನ ತಟ್ಟೆಯನ್ನು ಮಾಡ್ತಾರೆ ನೋಡಿ, ಹೆಣಿತಾರೆ ನೋಡಿ, ಅದನ್ನು ಹೆಣಿಲಿಕ್ಕೆ, ಬುಟ್ಟಿಯೆಲ್ಲ ಮಾಡ್ತಾರೆ ನೋಡಿ, ಅದನ್ನು ಹೆಣಿಲಿಕ್ಕೆ ಆ ಬೆತ್ತವನ್ನು ಆ ಬಳ್ಳಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಆ ಬೆತ್ತವನ್ನು ಹುಡುಕಿಕೊಂಡು ಹೋಗ್ತಾರೆ. ಸಿಂಗನೊಡನೆ ಭಾರಿ ಖುಷಿಯಲ್ಲಿ ಸಂತೋಷದಿಂದ ಆ ಕಾಡಿನಲ್ಲಿ ಆ ಬೆತ್ತವನ್ನು ಹುಡುಕಿಕೊಂಡು ಸರಸದಿಂದ ಹರಟೆಯಾಡಿ ಭಾಳ ಸಂತೋಷದಿಂದ ಭಾಳ ಖುಷಿಯಲ್ಲಿ ಇಬ್ಬರೂ ಕೂಡ ಹೋಗ್ತಾರೆ. ಗಂಡನೊಡನೆ ಮಾದಿ ಹೋಗ್ತಾಳೆ. ಅಡವಿಯಲ್ಲಿ ತಿರುಗಿ ತಿರುಗಿ ಬೆತ್ತಗಳನ್ನು ಕಡಿದು ಗಂಡ ಹೆಂಡಿರು ಇಬ್ಬರೆರಡು ಹೊರೆಯ ಹೊತ್ತು ಬರುತ್ತಿರೆ ಸಿಂಗ ಬೆಚ್ಚಿನಿಂದು ಮಾದಿಯನ್ನು ಕರೆದು ತೋರಿದ. ಹೊತ್ತ ಹೊರೆಯ ಕೆಳಗೆ ಜರಿದು ಮಾದಿ ಮೂರ್ಛೆ ಹೋದಳು. ಅಡವಿಯಲ್ಲಿ ತಿರುಗಿ ಬೆತ್ತಗಳನ್ನೆಲ್ಲ ಕೊಯ್ದು ಹೊರೆಯನ್ನು ಕಟ್ತಾರೆ. ಒಂದು ರಾಶಿಯನ್ನು ಕಟ್ಟಿಕೊಂಡು ಇಬ್ಬರೂ ಕೂಡ 2 ಹೊರೆಯನ್ನು ಹೊತ್ತುಕೊಂಡು ಬರ್ತಾ ಇರುವಾಗ ಸಿಂಗ ಏನನ್ನೋ ನೋಡ್ತಾನೆ, ಬೆಚ್ಚಿ ಬೀಳ್ತಾನೆ. ಬೆಚ್ಚಿ ಬಿದ್ದು ಮಾದಿಯನ್ನು ಕರೆದು ತೋರಿಸ್ತಾನೆ. ಮಾದಿ ನೋಡಿದವಳೇ ಆ ಎರಡು ಅಸ್ಥಿಪಂಜರವನ್ನು ನೋಡಿ ಅವಳು, ಅದೇ ಇವನು ಸಿಂಗ ತೋರಿಸ್ತಾನೆ ನೋಡಿ, ಅದನ್ನು ನೋಡಿ ಅವಳು ಬೆಚ್ಚಿಕೊಂಡು ಮೂರ್ಛೆ ಹೋಗ್ತಾಳೆ. ದೊಡ್ಡದೊಂದು ಮರದ ಕೆಳಗೆ ದಟ್ಟವಾದ ಹಳುವಿನಲ್ಲಿ ಒಣಗಿದೆಲೆಗಳ ಹೊದ್ದುಕೊಂಡು ಬೆಳ್ಳಗಾಗಿ ಹೊಳೆಯುತ್ತಾ ಒಂದನೊಂದು ಅಪ್ಪಿಕೊಂಡ ಅಸ್ಥಿಪಂಜರವೆರಡ ಕಂಡರು. ಸಿಂಗಮಾದಿಯರಿಬ್ಬರನ್ನು ಮೂದಲಿಸುವಂತಿದ್ದುವು. ದೊಡ್ಡದೊಂದು ಮರದ ಕೆಳಗೆ ಆ ದಟ್ಟವಾದಂತಹ ಹಳುವಿನಲ್ಲಿ ಆ ಪೊದೆಗಳ ನಡುವೆ ಒಣಗಿದ ಎಲೆಗಳನ್ನು ಹೊದ್ದುಕೊಂಡು 2 ಅಸ್ಥಿಪಂಜರಗಳು ಬೆಳ್ಳಗಾಗಿ ಹೊಳೆಯುತ್ತಾ ಇವೆ. ಒಂದನ್ನೊಂದು ಅಪ್ಪಿಕೊಂಡ ಸ್ಥಿತಿಯಲ್ಲಿ ಅಸ್ಥಿಪಂಜರಗಳು 2 ಕಾಣ್ತಾರೆ ಅವರು. ಸಿಂಗಮಾದಿ ಇಬ್ಬರನ್ನು ಕೂಡ ಅಣಕಿಸುವ ಹಾಗೆ ಇತ್ತು, ಮೂದಲಿಸುವ ಹಾಗೆ, ವ್ಯಂಗ್ಯದಿಂದ ನೋಡುವ ಹಾಗೆ ಇತ್ತು. ಕೊಳೆತು ಹೋದ ಕಂಗಳಿಂದ ಸಿಂಗಮಾದಿಯರನ್ನು ನೋಡಿ ಅಸ್ಥಿಪಂಜರವೆರಡು ಎದ್ದು ಕೇಕೆ ಹಾಕುತ್ತಾ ಒಂದನ್ನೊಂದು ಅಪ್ಪಿಕೊಂಡೇ ಬಂದವು. ಕರಗಿ ಹುಳು ಹಿಡಿದಿದ್ದ ಬಾಯಿಗಳಿಂದ ಕಿಲಕಿಲ ನಕ್ಕವು. ಆ ದಟ್ಟವಾದಂತಹ ಹಳುವಿನಲ್ಲಿ, ಆ ದಟ್ಟವಾದಂತಹ ಕಾಡಿನಲ್ಲಿ ಆ ಒಣಗಿದ ಎಲೆಗಳನ್ನೆಲ್ಲ ಹೊದ್ದುಕೊಂಡು ಬೆಳ್ಳಗಾಗಿ ಹೊಳೆಯುತ್ತಾ ಇರುವಂತಹ ಆ ಅಸ್ಥಿಪಂಜರಗಳನ್ನು ಒಂದನ್ನೊಂದು ಅಪ್ಪಿಕೊಂಡು ಇದ್ದಂತಹ ಆ 2 ಅಸ್ಥಿಪಂಜರಗಳನ್ನು ಇವರಿಬ್ಬರು ನೋಡ್ತಾರೆ. ಯಾರು? ಸಿಂಗ ಮತ್ತು ಮಾದಿ. ಆ ಅಸ್ಥಿಪಂಜರಗಳೂ ಕೂಡ ಇಲ್ಲೊಂದು ಕಲ್ಪನೆ ಇದು. ಆ ಅಸ್ಥಿಪಂಜರಗಳು ಕೊಳೆತು ಹೋದ ಕಂಗಳಿಂದ ಸಿಂಗಮಾದಿಯರನ್ನು ನೋಡಿ ಅವರಿಬ್ಬರನ್ನು ಆ ಅಸ್ಥಿಪಂಜರಗಳು ಎದ್ದು ಕೇಕೆ ಹಾಕ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡೇ, ಅಂದರೆ ತಂದೆ ಮತ್ತು ಮಗಳು ಇಬ್ಬರೂ ಕೂಡ ಅಪ್ಪಿಕೊಂಡೇ ಅವರಿಬ್ಬರನ್ನು ಓಡಿಸಿಕೊಂಡು ಹೋಗ್ತಾವಂತೆ.
ಅವರನ್ನು ನೋಡಿ ಕರಗಿ ಹುಳು ಹಿಡಿದಿದ್ದ ಬಾಯಿಗಳಿಂದ ಕಿಲಕಿಲ ನಕ್ಕವು. ಅಂದರೆ ಅವರನ್ನು ಅಣಕಿಸುವ ಹಾಗೆ. ನಾವಿಬ್ಬರು ಇಲ್ಲಿ ಜೊತೆಯಾಗಿ ಇದ್ದೇವೆ, ತಂದೆ ಮಗಳ ಪ್ರೀತಿ ವಾತ್ಸಲ್ಯವಿದೆ, ಆದರೆ ನೀನೇನು ಮಾಡಿದೆ ಅನ್ನುವ ರೀತಿಯಲ್ಲಿ. ಮಾದಿ ಇಲ್ಲ, ಕಾಯಿಲೆ ಇಲ್ಲ, ಗಂಡನನ್ನು ಕಾಯಿಲೆ ಇಲ್ಲ, ಅವನಲ್ಲದಿದ್ದರೆ ಇನ್ನೊಬ್ಬ ಗಂಡ ಅನ್ನುವ ರೀತಿಯಲ್ಲಿ ಅವಳದ್ದು ಆ ಕೃತಕ ಪ್ರೀತಿ ಇದೆಯಲ್ಲ, ಅದನ್ನು ಕಾಣುವ ಹಾಗೆ ಓಡಿಸಿಕೊಂಡು ಬರ್ತಾವಂತೆ. ಸಿಂಗಮಾದಿಯರಿಬ್ಬರಾಗ ಸತ್ತುದಿದ್ದುದನ್ನು ಮರೆತು ಹೆದರಿ ಅಬ್ಬರಿಸುತ್ತ ಕೂಗಿ ಓಡಿ ಊರಿಗೆ ಬಂದರು. ಬಂದ 2 ದಿನಗಳಲ್ಲಿ ಭೀತಿಯಿಂದ ರೋಗ ಬಂದು ಅಬ್ಬರಿಸುತ್ತಾ ಹೆದರಿ ಕಡೆಗೆ ಸತ್ತೇ ಹೋದರು. ಸಿಂಗ ಮತ್ತು ಮಾದಿಯರು ಇಬ್ಬರಾಗ ಸತ್ತುದಿದ್ದುದನ್ನು, ಅದು ಸತ್ತಿದೆ, ಏನು ಮಾಡುವುದಿಲ್ಲ ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಅಂದರೆ ಮಾದಿಗೆ ಗೊತ್ತಿದೆ ಅದು ತಂದೆ ಮಗಳು, ತನ್ನ ಗಂಡ ಮಾದ ಮತ್ತು ನಾಗಿ ಅಂತ. ಇಬ್ಬರೂ ಕೂಡ ಗಟ್ಟಿ ಕಿರ್ಚಾಡಿಕೊಂಡು ಕೂಗುತ್ತಾ ಇಬ್ಬರು ಓಡಿಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದು ಇರ್ತಾರೆ, ಮನೆಯೊಳಗೆ ಹೋಗ್ತಾರೆ. ಮನೆಯೊಳಗೆ ಹೋಗಿ ಆ ಹೆದರಿಕೆ, ಆ ಅಸ್ಥಿಪಂಜರವನ್ನು ನೋಡಿದಂಥ ಹೆದರಿಕೆ ಇದೆಯಲ್ಲ, ಆ ಹೆದರಿಕೆದು ಇಬ್ಬರಿಗೂ ಕಾಯಿಲೆ ಬರ್ತದೆ, ಜ್ವರ ಬರ್ತದೆ. ಜ್ವರ ಬಂದು ಸತ್ತೇ ಹೋಗ್ತಾರೆ. 2 ದಿವಸದಲ್ಲಿ ಇಬ್ಬರೂ ಕೂಡ ಸತ್ತೇ ಹೋಗ್ತಾರೆ. ಆಗ ನಾಗಿ ಇಂದಿಗೂ ಅಂಬಾ ಅಂಬಾ ಎಂದು ತುಂಗೆಯ ಕರೆದು ದೆವ್ವವಾಗಿ ಕತ್ತಲಲ್ಲಿ ತಿರುಗುತ್ತಿರುವಳು ಎಂಬರು. ಕೆಲರು ಹುಣ್ಣಿಮೆ ರಾತ್ರಿಯಲ್ಲಿ ಅಪ್ಪಿದಸ್ಥಿಯ ಪಂಜರೆರಡು ಕೇಕೆ ಹಾಕುತ್ತಾ ಮಾದಿ ಸಿಂಗರ ಅಟ್ಟುತ್ತಿರುವವು ಎಂಬರು. ಆನಂತರ ಆ 2 ಕಥೆಗಳು ಹುಟ್ಟಿಕೊಳ್ತವೆ. ಅಲ್ಲಿ ಜನರೆಲ್ಲ ಮಾತಾಡ್ತಾರೆ. ಅಲ್ಲಿ ನಾಗಿ ಇಂದಿಗೂ ಕೂಡ ತನ್ನ ಕಾಣೆಯಾದಂತಹ ತುಂಗೆ ದನವನ್ನು ಅಂಬಾ ಅಂಬಾ ಅಂತ ಕರಿತಾ ಇರುವಂತಹ ಶಬ್ದ ಆ ದೆವ್ವ ಇನ್ನೂ ಕೂಡ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ನಾಗಿ ಇಂದಿಗೂ ಅಂಬಾ ಅಂಬಾ ಅಂತ ತುಂಗೆಯನ್ನು ಕರೆದು ದೆವ್ವವಾಗಿ ಕತ್ತಲಲ್ಲಿ ತಿರುಗ್ತಾ ಇದ್ದಾಳೆ ಅಂತ. ಹಾಗೆ ಕೆಲವರು ಅದನ್ನು ಹೇಳ್ತಾರೆ. ಇನ್ನು ಕೆಲವರು ಹೀಗೆ ಹೇಳ್ತಾರೆ, ಹುಣ್ಣಿಮೆ ರಾತ್ರಿಯಲ್ಲಿ ಅಪ್ಪಿದ ಅಸ್ಥಿಪಂಜರವೆರಡು, 2 ಅಸ್ಥಿಪಂಜರಗಳು, ತಂದೆ ಮತ್ತು ಮಗಳು ಮಾದ ಮತ್ತು ನಾಗಿ ಇವರಿಬ್ಬರ ಅಸ್ಥಿಪಂಜರ 2 ಕೂಡ ಕೇಕೆ ಹಾಕುತ್ತಾ ಗಟ್ಟಿಯಾಗಿ ಕೂಗಿಕೊಂಡು ಮಾದಿ ಮತ್ತು ಸಿಂಗರನ್ನು, ಅವರಿಬ್ಬರು ಸತ್ತಿದಾರಲ್ಲ, ಅವರಿಬ್ಬರನ್ನೂ ಕೂಡ ಅಟ್ಟುತ್ತಾ ಇರುವವು, ಅವರಿಬ್ಬರನ್ನೂ ಕೂಡ ಓಡಿಸ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಆ ಊರಿನವರು ಕೆಲವರು ಮಾತಾಡ್ಕೊಳ್ತಾರೆ. ಇಲ್ಲಿಗೆ ಕುವೆಂಪು ಈ ಕಥನ ಕಾವ್ಯ, ಕುವೆಂಪು ಬರೆದಂತಹ ನಾಗಿ ಅನ್ನುವಂತಹ ಕಥನ ಕಾವ್ಯ ಇಲ್ಲಿಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಿಸಿದ ಹಾಗೆ ಆ 2 ಪ್ರಶ್ನೆಗಳನ್ನು ನೀವು ನೋಡಿದ್ದೀರಿ. ಅದೇ ಇಲ್ಲಿ ಆ ಹಳ್ಳಿಯ ಮುಗ್ಧ ಹುಡುಗಿ ತನ್ನ ಮಲತಾಯಿಯ ಹಿಂಸೆಗೆ ಸಿಲುಕಿ ದುರಂತ ಸಾವನ್ನಪ್ಪಿದ್ದನು. ಹಾಗೆ ತಂದೆಯಾದವನು ತನ್ನ ಮಗಳ ಬಗ್ಗೆ ಸರಿಯಾದ ಜವಾಬ್ದಾರಿಯನ್ನು ಅರಿಯದೆ ಅವಳ ಸಂಕಟಕ್ಕೆ ಕಾರಣವಾಗುವಂಥದ್ದು. ಹಾಗೆ ಮಾದನನ್ನೇ ಮರೆತು, ಅಂದರೆ ಮದುವೆಯಾದಂಥ ಗಂಡನನ್ನು ಮರೆತು ಮರು ಮದುವೆ ಆಗುವಂತಹ ಮಾದಿ ಸಿಂಗನೊಡನೆ ಕಾಡಿಗೆ ಬಂದಾಗ ಆ ಅಸ್ಥಿಪಂಜರವನ್ನು ಕಂಡು ಭಯಭೀತಳಾಗುವಂಥದ್ದು, ಅವರಿಬ್ಬರೂ ಕೂಡ ಸಾಯುವಂಥದ್ದು. ಹಾಗೆ ಆ 2 ಅಸ್ಥಿಪಂಜರಗಳು, ಅಂದರೆ ನಾಗಿ ಇನ್ನೂ ಕೂಡ ಆ ದನವನ್ನು, ತುಂಗೆಯನ್ನು ಹುಡುಕ್ತಾ ಬರುವಂಥದ್ದು. ಹಾಗೆ ಆ 2 ಅಸ್ಥಿಪಂಜರಗಳು, ತಂದೆ ಮತ್ತು ಮಗಳು ನಾಗಿ ಮತ್ತು ಮಾದನ ಅಸ್ಥಿಪಂಜರಗಳು 2, ಸಿಂಗ ಮತ್ತು ಮಾದಿಯ 2 ಅಸ್ಥಿಪಂಜರಗಳನ್ನು ಅವರಿಬ್ಬರನ್ನು ಓಡಿಸಿಕೊಂಡು ಬರುವಂಥ ಈ ಕಥಾನಕವುಳ್ಳಂತಹ ಈ ಕುವೆಂಪು ಬರೆದಂತಹ ನಾಗಿ ಅನ್ನುವಂತಹ ಕಥಾಕವನ ಇಲ್ಲಿಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ. ಸರಿ, ನಮಸ್ಕಾರ, ಎಲ್ರಿಗೂ ನಮಸ್ಕಾರ.